ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರುತಿ. ವೆಲ್ಕಮ್ ಬ್ಯಾಕ್ ಟು ಟ್ರಾವೆಲ್ ಕರ್ನಾಟಕ. ನಾನಿವತ್ತು ನಮ್ಮ ಗಾರ್ಡನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಒಂದು ರೌಂಡ್ ಹಾಕ್ಸ್ಬೇಕಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಬೆಳಗ್ಗೆ ನಾನು ದಿನ ಇಲ್ಲಿ ಒಂದು ರೌಂಡ್ ಹಾಕ್ತೀನಿ. ಇದು ನನ್ನ ಮಾರ್ನಿಂಗ್ ವಾಕ್ ಅಥವಾ ನಾನು ಮಾರ್ನಿಂಗ್ ಪಾಸಿಟಿವ್ ಎನರ್ಜಿ ತಗೊಳ್ಳುವಂತಹ ಜಾಗ. ಬನ್ನಿ, ಇಲ್ಲಿ ಏನೇನೆಲ್ಲ ಗಿಡ ಇದೆ, ಯಾವ ರೀತಿಲಿದೆ, ಇದನ್ನು ನೀವು ಬೆಳೆಸಿದ್ದೀರಾ ಅಂತ ಕೇಳಿದ್ರೆ ಖಂಡಿತ ಇದು ನಾನು ಬೆಳೆಸಿರೋದಲ್ಲ, ನಮ್ಮ ಓನರ್ ಆಂಟಿ ಬೆಳೆಸಿರೋದು. ಆದರೆ ಚೆನ್ನಾಗಿದೆ. ಬೆಳಗ್ಗೆ ಹೊತ್ತು ಹಾಗೆ ಒಂದು ಎನರ್ಜಿ ಡ್ರಿಂಕ್ ಕುಡಿತಾ ವಾಕ್ ಮಾಡೋಕ್ಕೆ. ನನ್ನ ಬೆಳಗಿನ ರೊಟೀನ್ ಈ ಥರ ಇರುತ್ತೆ. ಬನ್ನಿ ನೋಡೋಣ. ಈ ಗಾರ್ಡನಲ್ಲಿ ದಾಸವಾಳದ ಗಿಡಗಳಿದೆ. ನೋಡಿ, ಇಲ್ಲಿ ತುಂಬ ಇದ್ರ ತುಂಬ ಬೆಳಗ್ಗೆ ಹೊತ್ತು ನೋಡಿದ್ರೆ ಫುಲ್ ಹೂವು ಬಿಟ್ಟಿರುತ್ತೆ. ಈಗ ಆಲ್ರೆಡಿ ಸ್ವಲ್ಪ ಕಿತ್ಕೊಂಡಾಗಿದೆ. ದಿನನಿತ್ಯದ ಪೂಜೆಗೆ ನಮ್ಮನೆಗೆ ಹಾಗೆ ಓನರ್ ಆಂಟಿ ಮನೆಗೆ ಇದೆ ದಾಸವಾಳದ ಹೂವುಗಳು. ಈ ಗಾರ್ಡನಲ್ಲಿ ದಾಸವಾಳದ ಗಿಡ ಎರಡಿದೆ. ಎರಡು ರೆಡ್ ಕಲರ್ದು ಹಾಗೆ ಪಿಂಕ್ ಕಲರ್ದು ಇದೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಜೊತೆಗೆ ಚೆಂಡು ಗಿಡಗಳು ಇದೆ, ಆದರೆ ಹೂವು ಯಾವುದು ಇನ್ನೂ ಬಿಟ್ಟಿಲ್ಲ. ಆದರೆ ಮಲ್ಲಿಗೆ ಹೂ ಗಿಡನೂ ಕೂಡ ಇದೆ ಇಲ್ಲಿ. ಮತ್ತು ಈ ಚಿಕ್ಕದು ಈ ಪಿಂಕು ವೈಟು ಎಲ್ಲ ಹೂವು ಬೆಳೆದಿರುತ್ತಲ್ಲ, ಅದಿದೆ. ಅದ್ರ ಜೊತೆಗೆ ಬನ್ನಿ, ಇಲ್ಲಿ ನನ್ನ ಜೊತೆಗೆ ಬನ್ನಿ ತೋರಿಸ್ತೀನಿ. ಬಾಳೆ ಗಿಡ ಇದೆ, ಇಲ್ಲಿ ಬಾಳೆಹಣ್ಣು ಬಿಡುತ್ತೆ. ಹಾಗೆ ತುಂಬ ನ್ಯೂಟ್ರಿಷನ್ ಆಗಿರೋ ಅಂತಹ ನುಗ್ಗೆ ಮರ ಇದೆ ಇಲ್ಲಿ. ಸಕ್ಕದಾಗಿ ಬಿಡುತ್ತೆ ನುಗ್ಗೆ ಸೊಪ್ಪು ಹಾಗೆ ನುಗ್ಗೆ ಹೂವು. ಅದನ್ನು ಹಾಕ್ಕೊಂಡು ಪಲ್ಯ ಮಾಡಿಕೊಂಡು ನಾನಂತೂ ಬೇಳೆ ಸಾರು ಜೊತೆಗೆ ಸಕ್ಕದಾಗಿ ಬರೆಸ್ತೀನಿ. ತುಂಬ ಗಿಡಗಳಿದೆ, ಅದ್ರ ಬಗ್ಗೆ ಎಲ್ಲ ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಜೊತೆಗೆ ಏನಪ್ಪ ಅಂತ ಹೇಳಿದ್ರೆ, ನಾನು ಯಾಕೆ ಬೆಳಗ್ಗೆ ಹೊತ್ತು ಇಲ್ಲಿಗೆ ಬರ್ತೀನಿ, ಇಲ್ಲಿ ನಾನು ಒಂದು ಸ್ವಲ್ಪ ಟೈಮ್ನ ಸ್ಪೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ, ನಮಗೇನೇ ಸ್ಟ್ರೆಸ್ ಇದ್ದರೂ ನಾವು ಈ ಥರ ಹಸಿರು ಗಿಡಗಳ ಮಧ್ಯೆ ಇರೋದ್ರಿಂದ ನಮ್ಮ ಮನಸ್ಥಿತಿ ಶಾಂತವಾಗುತ್ತೆ. ಜೊತೆಗೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಇಲ್ಲಿ ಚಿಕ್ಕದು ಏನು ಚಿಟ್ಟೆಗಳು ಎಲ್ಲ ಬರ್ತಾ ಇರುತ್ತೆ. ಅದನ್ನ ನೋಡಿದಾಗ ಒಂಥರ ಆಹಾ, ಎಷ್ಟು ನಮ್ಮ ಚೈಲ್ಡ್ಹುಡ್ ಡೇಸ್ ಎಲ್ಲ ನೆನಪಾಗ್ತಿರುತ್ತೆ. ಅದಕ್ಕೋಸ್ಕರ ನಾನು ನೋಡಿ, ಹೇಳಿದ ತಕ್ಷಣವೇ ಬಂದ್ಬಿಡ್ತು ಬಟರ್ಫ್ಲೈ. ಹೇಳಿಲ್ಲ, ನಾನು ನಿಜಾನೇ ಹೇಳೋದು. ಇವಾಗ ಬನ್ನಿ ಒಂದು ರೌಂಡ್ ಹಾಕ್ಕೊಂಡು ಬರೋಣ ಗಾರ್ಡನ್ ಹೆಂಗಿದೆ ಅಂತ. ಅದಾದಮೇಲೆ ಸೀಕ್ರೆಟಾಗಿ ನಾನು ನನ್ನ ಎನರ್ಜಿ ಡ್ರಿಂಕ್ ಏನು ಅಂತ ತಿಳಿಸ್ತೀನಿ, ಮತ್ತು ಯಾಕೆ ನಾನು ಇದನ್ನು ಕುಡಿತೀನಿ ಅನ್ನೋದನ್ನು ತಿಳಿಸ್ತೀನಿ. ಬನ್ನಿ. ಪಿಂಕ್ ಕಲರ್ ಹೂವು ಅಂತ ಹೇಳಿದ್ನಲ್ವ, ದಾಸವಾಳದ್ದು. ನೋಡಿ, ಇಲ್ಲಿ ಬಿಟ್ಟಿದೆ. ಇದು ದಾಸವಾಳ 3ನೇ ಗಿಡ, ಪಿಂಕ್ ಕಲರು. ಇಲ್ಲಿ ಚೇಪೆಕಾಯಿ ಗಿಡ ಇದೆ. ಸಾರಿ, ನಾನು ಅದನ್ನು ಚೇಪೆಕಾಯಿ ಅಂತೀನಿ, ಎಲ್ಲರೂ ಅದನ್ನು ಸೀಬೆಕಾಯಿ ಅಂತಾರೆ. ಅದು ನನಗೆ ಚಿಕ್ಕ ವಯಸ್ಸಿಂದ ಅಭ್ಯಾಸ ಆಗಿರೋದಕ್ಕೆ ನಂಗೆ ಸಡನ್ನಾಗಿ ಹಾಗೆ ಬಂದುಬಿಡುತ್ತೆ. ಇದು ಪಿಂಕ್ ಕಲರ್ದು ಇದು ಬರುತ್ತಲ್ಲ, ಏನದು ಕಣಗ್ಲೆ ಹೂವು, ಅದರದ್ದು ಗಿಡ ಇದು. ಇಲ್ಲಿ ರೋಸ್ ಗಿಡಗಳಿದೆ, ಯೆಲ್ಲೋ ಕಲರ್ ರೋಸು, ಹಾಗೆ ಮಲ್ಲಿಗೆ ಹೂ ಗಿಡನೂ ಹಾಕಿದ್ದಾರೆ ಆಂಟಿ. ಹಾಗೆ ಇಲ್ಲಿ ಫುಲ್ಲು ಬಾಳೆ ಗಿಡಗಳಿದೆ. ಇಲ್ಲಿ ಬಾಳೆಹಣ್ಣು ಬಿಡುತ್ತೆ. ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವುದು ಕೆಮಿಕಲ್ ಹಾಕಲ್ಲ, ಆರ್ಗ್ಯಾನಿಕ್ ಆಗಿ ಮಳೆ ನೀರು ಹಾಗೆ ಅವಾಗವಾಗ ನೀರು ಹಾಕೋದಷ್ಟೇ. ಅದಕ್ಕೆ ಸಕ್ಕತ್ ಟೇಸ್ಟಾಗಿರುತ್ತೆ. ನುಗ್ಗೆ ಸೊಪ್ಪಿನ ಮರ ಅಂತ ಹೇಳಿದ್ನಲ್ಲ, ನೋಡಿ ನುಗ್ಗೆ ಸೊಪ್ಪು ಹೂವು ಎಷ್ಟು ಚೆನ್ನಾಗಿ ಬಿಟ್ಟಿದೆ. ಇದು ಫುಲ್ಲು ಮೇಲಂತೂ ಸಕ್ಕತ್ತಾಗಿದೆ. ಅದ್ರ ಜೊತೆಗೆ ಇಲ್ಲಿ ಕರ್ಬೇವಿನ ಸೊಪ್ಪಿನ ಗಿಡ ಇದೆ. ಇದಿನ್ನೂ ದೊಡ್ಡದಾಗಿಲ್ಲ. ಆ ಕಡೆ ಇರೋದು ತುಂಬ ದೊಡ್ಡದಾಗಿದೆ. ನಾನು ಯಾಕೆ ಇಲ್ಲಿ ಬಂದು ನಿಲ್ತೀನಿ ಅಂತ ಹೇಳಿದ್ರೆ, ದಿನನಿತ್ಯ ಕರ್ಬೇವಿನ ಸೊಪ್ಪನ್ನ, ಹಸಿ ಕರ್ಬೇವಿನ ಸೊಪ್ಪನ್ನ ತಿನ್ನೋದ್ರಿಂದ ಈ ರೀತಿ ನಮ್ಮ ಹೇರ್ಗೆ ತುಂಬ ಒಳ್ಳೆಯದು. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಹಾಗೆ ನಾನು ವಾಕ್ ಮಾಡಿಕೊಂಡು ಈ ಥರ ಸ್ವಲ್ಪ ತಿನ್ಕೊಂಡು ಜೊತೆಗೆ ನಾನು ಎನರ್ಜಿ ಡ್ರಿಂಕ್ನ ಕುಡಿತೀನಿ. ಫೈನಲಾಗಿ ಬರೋಣ ಈಗ ಇದರಲ್ಲಿ ಏನಿದೆ ಅಂತ. ನೋಡಿದ್ರಿ ಅಲ್ವಾ ನಮ್ಮದು ಗಾರ್ಡನ್ ಯಾವ ರೀತಿಯಲ್ಲಿದೆ.